ಎಲ್ಲರಿಗೂ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ತುಜಾ ವ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಏನಪ್ಪಾ ಅಂತಂದ್ರೆ ಇವತ್ತು ನಾಗರ ಪಂಚಮಿ ಬೆಳಿಗ್ಗೆನ ಹಾಲು ಹಾಕ್ಬೇಕಾಗಿತ್ತು. ಸಿಕ್ಕಾಪಟ್ಟೆ ಕೆಲಸ. ಯಾಕಪ್ಪ ಅಂತಂದ್ರೆ ಗೊತ್ತಲ್ಲ, ನಾನು ಹೇಳಿದ್ದೀನಿಲ್ಲ ಗೊತ್ತಿಲ್ಲ, ಮೇಲಿನವ್ರಿಗೆ ಊಟ ಕೊಡ್ತೀವಲ್ಲ, ಅವ್ರ ರಿಲೇಷನ್ ತುಂಬ ಜನ ಬಂದಾರ. ಏನಂದ್ರೆ ಹಾಸ್ಪಿಟ್ಲಿಗೆ ಬಂದಾರಲ್ಲ, ಹಾಗಾಗಿ ಅವ್ರಿಗೆ ತುಂಬ ಅಡುಗೆಗಳನ್ನ ಮಾಡಿಕೊಡ್ಬೇಕು. ಅಲ್ಲಿ ಇರೋರಿಗೆ, ಪೇಷಂಟಿಗೆ, ಮತ್ತು ಇಲ್ಲಿ ಮೇಲೆ ಇರೋರಿಗೆ ಊಟ, ನಮಗೆಲ್ಲರಿಗೂ ಊಟ. ಇಷ್ಟು 8:30 ಅಷ್ಟರಲ್ಲಿ, 6 ಗಂಟೆಗೆ ಎದ್ದೇಳ್ತೀನಿ, 8:30 ಅನ್ನೋಷ್ಟರಲ್ಲಿ ಅಷ್ಟು ಕೆಲಸ ಕಂಪ್ಲೀಟ್ ಆಗಬೇಕು. ಡೈಲಿ ಅವ್ರಿಗೆ ಏನಿಲ್ಲ ಅಂದರೂ 5 ರಿಂದ 6 ಊಟನ ಕೊಡಬೇಕು. ಮತ್ತು ನಾಷ್ಟ ಸಪ್ರೇಟು, ಆ ಥರದ್ದೆಲ್ಲ ಊಟಗಳನ್ನ ಕೊಡಬೇಕು. ಹಾಗೆ ನಮಗೆಲ್ಲರಿಗೂ ಊಟ, ನಾನು ಬಾಕ್ಸಿಗೆ ಹಾಕೊಂಡು ಹೋಗೋದಕ್ಕೆ ಎಲ್ಲ ಕೆಲಸಗಳು ಎಷ್ಟಿರ್ತಾವೆ ಅಂದ್ರೆ ಬೆಳಿಗ್ಗೆ ಅಷ್ಟು ಕೆಲಸ. ಹಾಗಾಗಿ ಇವತ್ತು ಬೆಳಿಗ್ಗೆ ಹಬ್ಬನ ಮಾಡೋಕ್ಕಾಗಲಿಲ್ಲ. ಏನಪ್ಪ ಅಂತಂದ್ರೆ ಈಗ 4:15 ಕೆಲಸದ ನಿಂತು ಬಂದೆ. ಔಟ್ ಪಾಸ್ ಹಾಕೊಂಡು ಬಂದೀನಿ. ಇವತ್ತು 1 ಅವರ್ ಅಡ್ವಾನ್ಸ್ ಬಂದೀನಿ. ಬಂದು ಈಗ ಬ್ಯಾಳೆ ಗಿಡಕ್ಕೆ ರೆಡಿ ಮಾಡೀನಿ. ಕುಕ್ಕರ್ ಇಟ್ಟೀನಿ, ಬ್ಯಾಳೆ ಗಿಡಬೇಕು. ಈಗ ಬ್ಯಾಳೆಗೆ ಹಾಕಿ ಹೋಳ್ಗೆ ಮಾಡಿ ನೈವೇದ್ಯ ಮಾಡ್ಕೊಂಡು ಹೋಗಿ 8 ಗಂಟೆಗೆ ಹೋಗ್ರಿ. ಹಾಲು ಎಳೆದು ಬರಬೇಕು. 8 ಗಂಟೆವರೆಗೂ ದೇವಸ್ಥಾನ ಓಪನ್ ಇರಲ್ಲ. ಸ್ವಲ್ಪ ಜಲ್ದಿ ಮಾಡ್ಕೊಂಡು ಹೋಗ್ಬೇಕನ್ನೋ ಐಡಿಯಾ ಐತಿ. ಗೊತ್ತಿಲ್ಲ ಎಷ್ಟೊತ್ತಿಗೆ ಆಗ್ತದೆ ಅಂತ ಹೇಳ್ಬಿಟ್ಟು, ಆದರೂ ನಾನು ಪ್ರಯತ್ನ ಮಾಡತ್ತೀನಿ. ಹಬ್ಬ ಮುಗಿಸಲ್ಲ, ನಾನು ಯಾವುದೇ ಕಾರಣಕ್ಕೂ ಹಬ್ಬ ಮುಗಿಸಲ್ಲ. ಹಬ್ಬ ಮಾಡೇ ಮಾಡ್ತೀನಿ. ಹಂಗಾಗಿ ಸ್ವಲ್ಪ ಅಂದ್ರೆ ಬೆಳಿಗ್ಗೆ ಮಾಡಿದ್ರೆ ಚಂದ. ಆದರೂ ಏನು ಮಾಡೋಕ್ಕಾಗಲ್ಲ. ಟೈಮು ಹೇಳ್ತೀನಲ್ಲ, ಟೈಮು ಪರಿಸ್ಥಿತಿ ತಕ್ಕಂಗೆ ಮಾಡಬೇಕಾಗ್ತದೆ. ನಶಿಕ್ನಾಗ ಎದ್ದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಭಾಳ ಅಂದ್ಕೊಂಡಿದ್ದೆ. 4ಕ್ಕೆ ಎದ್ದು ಮಾಡಿದ್ರೆ ಹಾಗೆ ಹೋಗ್ತಿತ್ತು ಹಬ್ಬ, ಇಲ್ಲ ಅಂತಲ್ಲ. ಏನಂತಂದ್ರೆ ನಾನು ನಡ್ಕೊಂಡು ಬರೋದಿರ್ತೈತಿ ಒಂದು, ಅಲ್ಲಿ ಹೋಗಿ 8 ಅವರ್ ಕುತ್ಕೊಂಡು ಹೊಲಿಬೇಕು ಒಂದು, ಜಲ್ದಿ ಎದ್ದು ಸರಿ ಬರಲ್ಲ. ಆಮೇಲೆ ಮತ್ತೆ ಈಗಾರು ಸ್ವಲ್ಪ ಆರೋಗ್ಯ ಸುಧಾರಿಸ್ಕೊಡ್ತೀವಿ ಬೇಡ ಅಂತೇಳಿ ಅಂದ್ಕೊಂಡು ಈಗೇನದ ಸಾಯಂಕಾಲ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ರೆಡಿ ಮಾಡ್ಕೊಳ್ತೀನಿ ರೀ. ಈಗ ಬ್ಯಾಳಿಗೆ ಹಾಕಿ ಹೋಳ್ಗಿಲ್ಲ ಕಡುಬು ಮಾಡಿ ಹೋಗಿ ಹಾಲು ಹಾಕಿ ಬರಬೇಕು. ಏನಪ್ಪ ಅಂತಂದ್ರೆ ಇನ್ನೊಂದು ವಿಶೇಷ ಏನಂದ್ರೆ, ಇವತ್ತು ನಾವು ಅಂದ್ಕೊಂಡಿರೋ ಕೆಲಸನ ಆವಾಗಲೇ ಆಗಿತ್ತು. ಸ್ವಲ್ಪ ತೊಂದರೆ ಅಡಚಣೆ ಆಗಿತ್ತು. ಅದನ್ನು ಕೂಡ ಇವತ್ತು ಫುಲ್ ಎಲ್ಲ ಕ್ಲಿಯರ್ ಆಯಿತು. ಫುಲ್ ಖುಷಿಯಾಗಿದ್ದೀನಿ. ನಾನಂತರೂ ಇಷ್ಟು ದಿನ ನಿಮಗೆ ಹೇಳ್ತಿದ್ದೆ, ನನಗೊಂದು ಸಮಸ್ಯೆ ಒಂದಾಯ್ತದೆ, ಯಾವಾಗ ಬಗೆಹರಿತೈತೋ, ಯಾವಾಗ ಹೋಗ್ತದೋ ಅಂತ ಹೇಳ್ಬಿಟ್ಟು, ಅದು ಇವತ್ತಿಗೆ ಎಲ್ಲ ಲಾಸ್ಟ್ ಆಯಿತು. ಫುಲ್ ಖುಷಿ ಒಳಗಿದ್ದೀನಿ ಅಂತೂ. ಬೆಳಗ್ಗೆಯಿಂದ ಈ ಭಾಗ್ಯ ಅವಾಗವಾಗ ಬರ್ತಿರ್ತಾನೆ ತಲೆ ತೊಗೊಂಡು ನನ್ನ ಹತ್ರ. ಹಾಗಾಗಿ ಅಂದ್ಕೊಂಡಿರೋ ಕೆಲಸ ಆದಾಗ ಎಷ್ಟು ಖುಷಿ ಆಗ್ತದಲ್ರಿ, ನಾವು ಅಂದ್ಕೊಂಡಿದ್ದಾದಾಗ. ಅದಕ್ಕೆ ಇವತ್ತಿಗೆ ನನ್ನ ಟೆನ್ಷನ್ನು, ನನ್ನ ತಲೆ ಮೇಲಿರೋ ಭಾರ, ನಾನು ಹೊತ್ಕೊಂಡಿರೋದು ಏನು ಹೇಳ್ತಾರಲ್ಲ, ಅದು ಎಲ್ಲವೂ ಕೂಡ ಪೂರ್ತಿ ಕ್ಲಿಯರ್ ಆಗ್ಬಿಡ್ತು. ನನಗೆ ಯಾವುದೇ ಟೆನ್ಷನ್ ಇಲ್ಲ. ನನ್ನ ಸಂಸಾರ ಚಿಂತೆನೇ ನನಗಿಲ್ಲ ಒಟ್ಟು. ಆದರೆ ಇನ್ನೊಂದು ಟೆನ್ಷನ್ ಎಲ್ಲ ಹೊಕ್ಕೊಂಡು ತಲೆ ಎಲ್ಲ ಹಾಳು ಮಾಡಿಬಿಟ್ಟಿತ್ತು ನನಗೆ. ಅದನ್ನು ಕ್ಲಿಯರ್ ಆಯ್ತು ರೀ. ನನ್ನ ಸಂಸಾರ ಹೆಂಗೆ ನಿಭಾಯಿಸ್ಕೊಂಡು ಹೋಗ್ಬಿಡ್ತೀನಿ, ನನಗೆ ಒಟ್ಟು ಟೆನ್ಷನ್ ಇಲ್ಲ. ಸಂಸಾರ ಬಗ್ಗೆ ಹೆಂಗೆ ನಡೀತೈತಿ, ಸಾಲ ಆಗ್ತಿದ್ದಾನೋ ಮತ್ತೊಂದು, ಅದು ಸಾಲದ ಬಗ್ಗೆ ಅಂತ ಒಂದು ಯೋಚನೆ ಏನಿಲ್ಲ. ಸಾಲ ಅಂತೂ ₹1 ನಾವು ಮಾಡೋಕ್ಕೆ ಹೋಗೋದಿಲ್ಲ. ಆದ್ರೂ ಜೀವನ ಹೆಂಗೆ ನಡೀತದೆ ಅನ್ನೋದು ಯೋಚನೆ ನಾನು ಮಾಡಿಲ್ಲ. ಆದರೆ ಈ ಒಂದು ಟೆನ್ಷನ್ನು ಇಡೀ ನನ್ನ ಜೀವನನೇ ಮುಟ್ ಮಾಡಿಬಿಟ್ಟಿತ್ತು. ಇವಾಗ ಕ್ಲಿಯರ್ ಆಯ್ತು. ಇವತ್ತಿಗೂ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಖುಷಿಯಾಗಿರ್ಬೋದು. ಇನ್ನು ಮುಂದಕ್ಕೆ ಯಾವುದೂ ಟೆನ್ಷನ್ ಇಲ್ಲ ನನಗೆ. ಓಕೆ, ಹಾಗೆ ನಮ್ಮ ಅಣ್ಣ ಬಂದಿದ್ದ ಊರಿಂದ, ಏನೆಲ್ಲ ತೊಗೊಂಬಂದಾನಂತ ತೋರಿಸ್ತೀನಿ ಬರ್ರಿ. ಒಂದು ಕೆಲಸದ ಮೇಲೆ ಬಂದಿದ್ರು, ಹೇಳಿದ್ನೆಲ್ಲ ಅಂದ್ಕೊಂಡಿರೋ ಕೆಲಸ ಆಯಿತು ಅಂತ. ಅದೇ ಕಾರಣಕ್ಕೆ ಅವ್ರು ಬಂದಿದ್ದರು. ಅವ್ರಿಗೆ ಸಂಬಂಧಪಟ್ಟ ವಿಷಯನ ನಾನು ತಲೆ ಕೆಡಿಸ್ಕೊಂಡು ಕೂತಿದ್ದೆ. ಇಷ್ಟೊಂದು ಚೂಡ ಮಾಡಿಕಟ್ಟಾರ. ಮತ್ತು ಕರ್ದಂಟು ನೋಡ್ರಿ, ಕರ್ದಂಟು ಮಾಡ್ಯಾರ. ಅವ್ರ ಹಬ್ಬಕ್ಕಿನ್ನ ರೆಡಿ ಮಾಡಿಲ್ಲ ಅಂತ ನನಗೋಸ್ಕರ ಇದಿಷ್ಟು ಮಾಡಿಕಟ್ಟಾರ. ಹೊಲ್ದಾನು ಜವಾರಿ ಹೀರಿಕಾಯಿ ಕಳಿಸ್ಯಾರ, ಹಾಗೆ ಮತ್ತು ನಿಂಬೆ ಹಣ್ಣು ಕಳಿಸ್ಯಾರ. ನನ್ನ ಫ್ರೆಂಡಿಗೆ ನಿಂಬೆಕಾಯಿ ಉಪ್ಪಿನಕಾಯಿ ಬೇಕಂತ ಹೇಳೋಣ. ಟೈಮ್ ಇದ್ರೆ ಹಾಕಿ ಅಕ್ಕಿಗೆ ಒಯ್ದು ಕೊಡಬೇಕು. ಬರ್ತಾಳೆ, ನಾನೇ ಒಯ್ದು ಕೊಡಬೇಕು, ಗೊತ್ತಿಲ್ಲ, ದೂರದಾಳ. ನಮ್ಮ ಹೊಲ್ದಾಗ ಬೆಳೆದವ್ರ ಮನೆ ಹೊಲ್ದಾಗ ಬೆಳೆದಿರುವಂಥ ದಾಳಿಂಬ್ರೆ ಹಣ್ಣು ಎಷ್ಟು ಮಸ್ತ್ ಅದಾವಲ್ರಿ. ತುಂಬಾ ಖುಷಿ ಆಯಿತು. ಅಣ್ಣ ಬರತನ ಇದ್ದರು. ನಾನು ಕೆಲ್ಸಕ್ಕೆ ಹೋಗಿ ಬಂದೆ. ಅವ್ರು ಬೆಳಗ್ಗೆನೇ ಬಂದರು. ಅವ್ರು ಬರ್ತಾರಂತ ನಾನು ರಜಾ ಹಾಕೊಂಡು ಕೂತ್ಕೊಳ್ಳಿಲ್ಲ. ಯಾಕಂದ್ರೆ ರಜಾ ಹಾಕಿದ್ರೆ ಏನಾಗ್ತಿತ್ತು ಅಂದ್ರೆ 3 ದಿವಸ ಪೇಮೆಂಟ್ ಕಟ್ ಆಗ್ತಿತ್ತು. ಹಾಗಾಗಿ ರಜಾ ಹಾಕಲಿಲ್ಲ. ಸ್ವಲ್ಪ ಜಲ್ದಿ ಬಂದ್ಬಿಡುತ್ತೆ ಅಂತ ಹೇಳಿ ಹಾಗೆ ಹೋಗಿ ಬಂದೆ. ಅಂದರೂ ಬಂದು ಅಣ್ಣಗೆ ಭೇಟಿ ಅದೇ ಮಾತಾಡಿಸ್ಕೊಂಡು ಅವರು ಹೋದ್ರು. ಇವತ್ತೇ ಬಂದು ಇವತ್ತೇ ವಾಪಸ್ ಹೋದರು. ಈಗ ನಮ್ಮ ಪೂಜೆಗಳೆಲ್ಲ ರೆಡಿ ಆಗಬೇಕು ನೋಡ್ರಿ. ಬೆಳಿಗ್ಗೆ ಬರೀ ದೀಪ ಹಚ್ಬಿಟ್ಟಾರ, ಹೂವು ಎಲ್ಲ ತೊಗೊಂಬಂದಿಟ್ಟಾರ. ಪೂಜೆ ಮಾಡಿಲ್ಲ. ಈಗೆಲ್ಲ ಪೂಜೆ ಮಾಡೋಕ್ಕೆ ಭಾಗ್ಯ ಕರೆಸ್ತೇನೆ. ಭಾಗ್ಯ ಪೂಜೆ ಮಾಡ್ಬೇಕು. ಭಾಗ್ಯ ಹೋಗು, ನೀರು ಕಾಯ್ದು ಯಾಕೆ ನೀರು ಹಾಕೊಂಡ್ಬಂದು ಪಟ್ನ ಒಲ್ಲ ಅನ್ಬಾರ್ದು. ದೇವ್ರದು ನಾಗಪ್ಪ ಇಲ್ಲ, ಜೋಕ ಮಾಡ್ಕೊಂಡು. ಓಕೆ ರೀ, ಸಿಗ್ತೀನಿ. ಮತ್ತೆ ಬಡ ಕೆಲಸ ಕಸ್ಕೊಂಡು ಹಿಟ್ಟು ನಾದ್ಕೋಬೇಕೆಲ್ಲ ಕೆಲಸಗಳು ಭಾಳ ಅದಾವೆ. ಕೆಲಸ ಮುಗಿತು ನೋಡ್ರಿ. ಎಲ್ಲ ರೆಡಿಯಾಗಿ ರಾತ್ರಿ ಬೆಳತನ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋ ಕೆಲಸ ನಮ್ಮದು. ಭಾಗ್ಯನೂ ರೆಡಿ ಆದ್ಲು, ನಾನು ರೆಡಿ ಆದೆ. ಅವ್ರು ಅಷ್ಟೇ ಯಾವಾಗಲೂ. ಸಿದ್ಧಾರ್ಥ ಆಲ್ರೆಡಿ ಮುಂದೋಗ್ಯಾರ. ದೇವಸ್ಥಾನ ಬಾಗಿಲು ಹಾಕಿದೆ ನೋಡಂತ ಹೇಳಿ ಕಳಿಸಿದೆ.
ನೋಡಕ್ಕೆ ಹೊಂಟಲ್ಲ. ರಾತ್ರಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೊಂಟಿವಿ ನಾವು ಹಾಲು ಹಾಕ್ಬೇಕಂತೇಳಿ. ಏನೂ ಮಾಡೋಕ್ಕಾಗಲ್ಲ, ಹಬ್ಬ ಬಿಡೋಕ್ಕಾಗಲ್ಲ. ಯಾವುದೇ ಎಲ್ಲ ಪೂಜೆದೆಲ್ಲ ರೆಡಿ ಮಾಡೀವಿ. ಬರ್ರಿ ದೇವಸ್ಥಾನಕ್ಕೆ ಹೋಗೋಣ. ಈಗ ಫಸ್ಟ್ ಹಾಲೆದು ಮುಗಿಸ್ಬಿಡು. ಎಲ್ಲ ಅವರೇ ತೊಗೊಂಡ್ರೆ ನಾನು ಖಾಲಿ ಬಿಟ್ರೆ ಇರಲಿ. ನಡಿ, ನಾನು ಫೋನ್ ಹಿಡ್ಕೊತೀನಿ. ನಡಿ ಬರ್ರಿ ಹೋಗೋಣ ಜಲ್ದಿ ಬರ್ರಿ ಜಲ್ದಿ. ಮತ್ತೆ ಬಾಗಿಲು ಹಾಕಿದ್ರೆ ಏನು ಮಾಡೋದು? ದೇವಸ್ಥಾನ ಎಲ್ಲ ಬಂದೇವು ನೋಡ್ರಿ ದೇವಸ್ಥಾನಕ್ಕೆ. ಸಿದ್ಧಾರ್ಥಗೆ ಅಡ್ವಾನ್ಸ್ ಕಳಿಸಿ ಗೇಟ್ ಹಾಕ್ತಾರೆ ಹೇಳ್ಬಿಟ್ಟು ಕತ್ತಲ್ದಾಗಿದೆ. ಬುಕ್ಕಿಂಗ್ ಮಾಡಕ್ಕೆ ಬಂದ ನೋಡ್ರಿ ನಮ್ಮ ನಾಗಪ್ಪ. ಬಂದು ಪೂಜೆ ಮಾಡೋಣ. ಸಿದ್ಧಾರ್ಥ ವಿಡಿಯೋ ಮಾಡ್ತಾನೆ. ಎಲ್ಲರೂ ಹಾಲು ಹಾಕ್ಯಾರ ಹಾರು ಹೋಗ್ಯಾವ. ಈಚೆ ಬಂದು ಮಾಡೋಣ. ಬಾಬೆಲ್ಲ ವಿಡಿಯೋ ಮಾಡಕ್ ಹಂಗಲ್ಲ ಅಂದರ್ರಿ ಬಂದು ಪೂಜೆ ಮಾಡತ್ತಾರ್ರಿ. ಹಳ್ಳ ತರ್ಬೇಕೇನ್ರಿ ಇಲ್ಲಿ? ಬರೋ ಮುಂದೆ 5 ಹಾಳು ತಂದು ಪೂಜೆ ಮಾಡಿ ಮೊಬೈಲ್ ಬ್ಯಾಟ್ರಿ ಇರುತ್ತೆ ಬಾಸಾರಿ ಹೇಳಿನ ಖರೇನ. ಆಯ್ತು. ಹಳ್ಳಿ ಅದಕ್ಕೆ ತರ್ಬೇಕು ಹೇಳ್ರಿ.
ಹಳ್ಳಿ ಎದಕ್ಕೆ ತರ್ಬೇಕಂತ ಗೊತ್ತಿಲ್ಲ. ಒಟ್ಟು ಈ ಥರ ಇಟ್ಟು ಪೂಜೆ ಮಾಡ್ತಾರೆ, ನಾಳೆ ಮುಂಜಾನೆ ತೆಗೆದು ಎಲ್ಲರ ಗಿಡದ ಬಡ್ಡೆ ಹಾಕ್ತಾರೆ ಅಷ್ಟೇ ಗೊತ್ತು. ಮಿಕ್ಕಿದೆಲ್ಲ ನಮಗೆ ಗೊತ್ತಿಲ್ಲ. ನಿಮಗೆ ಯಾರು ಹೇಳ್ಯಾರ ಹಂಗೆ? ಅವ್ರಿಗೆ ಊದಿನ ಕಡಿತ ಬಗ್ಗೆ ಆಡು ಅವ್ರಿಗೆ ಯಾರು ಹೇಳ್ಯಾರ? ಅವರು ಅವ್ರಿಗೆ 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 ಎಲ್ಲರಿಗೂ ಅವ್ರು ಹೇಳ್ಕೊಂಬಂದಾರ್ರಿ. ಊದಿನ ಕಡಿತಾರ ಅವು ಆಡು ಭಾಳ ಮುಗೀತು ನೋಡ್ರಿ. ಎಲ್ಲ ಪೂಜೆ ಆಯಿತು, ಎಲ್ಲ ಆಯಿತು, ಎಲ್ಲ ಕಂಪ್ಲೀಟ್ ಆಯಿತು. ಇಷ್ಟು ಇವತ್ತಿನ ನಮ್ಮ ಹಬ್ಬ ಆಯಿತು. ಎಷ್ಟು ಅರ್ಜೆಂಟ್ ಮಾಡಿರಿ, ಎಷ್ಟು ಲೇಟಾಗಿ ಮಾಡಿವಲ್ಲ ಅಷ್ಟು ಚಂದ ಆಗೈತಿ, ಅಷ್ಟು ಮಸ್ತ್ ಆಗೈತಿ. ಏನಂತ ಬಗ್ಗೆ ನಿಜ ಲೇಟಾಗಿ ಮಾಡಿದ್ರು ಸಖತ್ತಾಗೈತೆ ಹಬ್ಬ. ಆರಾಮಾಯಿತು. ದೇವಸ್ಥಾನನೂ ಓಪನ್ ಇತ್ತು. ಹಾಗೆ ಮತ್ತು ಏನಂತಂದ್ರೆ ಅಡುಗೆನೂ ಜಲ್ದಿ ಆಯಿತು. ಕಡುಬು ಮಾಡ್ಕೊಂಡ್ವಿ. ಇನ್ನು ಹೋಳ್ಗೆ ಇವತ್ತು ಮಾಡಬಾರ್ದು ಅಂತ ಹೇಳ್ತಾರೆ, ಅದಕ್ಕೆ ಹೋಳ್ಗೆ ಮಾಡೋದಿಲ್ಲ. ಇನ್ನೊಂದೆರಡು ಕಡುಬು ಮಾಡಿಕೊಂಡು ಅನ್ನ ಇದು ಸಾರು ಮಾಡ್ಬೇಕು, ಕಟ್ಟಿನ ಸಾರು ಮಾಡಬೇಕು. ಮಾಡ್ಕೊಂಡು ಮಾಡಿದ್ರೆ ಹಬ್ಬ ಕಂಪ್ಲೀಟ್. ಓಕೆ, ಇನ್ನೇನೈತಿ ಬರೀ ಊಟ ಮಾಡೋ ಕೆಲಸ ಅಷ್ಟೇ ಬಾಕಿ ಇರೋದು. ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಲ್ಲಿ ಪಟಾಕಿ ಹೊಡಿತಾರ ಸ್ವಲ್ಪ. ಏನಪ್ಪ ಅಂತಂದರೆ ಹೇಳೋದು ವಿಷಯ ಇದೇ ಥರ ಊರಾಗಿದ್ದು ನಾನು ಮೊದಲೇ ಅಂದ್ಕೊಂಡಿದ್ದೆ. ಯಾವಾಗ ಅಂದ್ಕೊಂಡಿದ್ದೆ ಅಂದ್ರೆ 1 ತಿಂಗಳು ಮುಂಚೆನೇ ಅಂದ್ಕೊಂಡಿದ್ದೆ. ಈ ಸತಿ ಪಂಚಮಿ ಹಬ್ಬ ತವ್ರನ್ನ ಮಾಡೋದು ಭಾಳ ವರ್ಷ ಆಯಿತು. ಪಂಚಮಿ ಹಬ್ಬ ಮಾಡಿಲ್ಲ. ಹಾಗಾಗಿ ಪಂಚಮಿ ಹಬ್ಬಕ್ಕೆ ಹೋಗ್ಬೇಕಂತ ಅಂದ್ಕೊಂಡೆ. ಪಂಚಮಿ ಹಬ್ಬಕ್ಕೆ ಹೋಗ್ಬೇಕಂತ ಅಂದ್ಕೊಂಡು ಕೆಲ್ಸಕ್ಕೆ ಹೋಗ್ಬಿಟ್ಟೆ. ಕೆಲ್ಸಕ್ಕೆ ಹೋಗಂತೂ ರಜೆ ಹಾಕೋಕ್ಕೆ ಟೈಮ್ ಇರಲ್ಲ, ರಜೆ ಹಾಕೋಕ್ಕೂ ಆಗಲ್ಲ, ಎಲ್ಲಿ ಊರಿಗೆ ಹೋಗೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ನೋಡಿರಿ ಇವತ್ತು ನಮ್ಮ ಅಣ್ಣ ಬಂದಾನಂತೂ ನನಗೆ ರಜೆ ಹಾಕೋಕ್ಕಾಗಿಲ್ಲ. ಮೊನ್ನೆ ನಮ್ಮ ನಾದಿನಿ ಬಂದಿದ್ರು, ಅವತ್ತು ಕೂಡ ರಜೆ ಹಾಕೋಕ್ಕಾಗಿಲ್ಲ. ಅಂದ್ರೆ ಬರ್ತೀನಿ ಅಂತ ಹೇಳಿದ್ರು, ಅವತ್ತು ರಜೆ ಹಾಕಲಿಲ್ಲ. ಅವರು ಸಂಜೆ ಕಡೆ ಬಂದು ಮುಂಜಾನೆ ಹೋಗ್ಬಿಟ್ರು. ಹೀಗೆ ಕೆಲ್ಸಕ್ಕೆ ಹೊಂಟು ರಜೆ ಹಾಕೋಕ್ಕೆ ಆಗೋದಿಲ್ಲ. ಈ ಥರ ಮನೆಯಾಗಿದ್ರೆ ಮುಗಿದೋಯ್ತು, ಮನೆಯಾಗೆ ಇದ್ಬಿಡ್ತೀನಿ. ಕೆಲ್ಸಕ್ಕೆ ಹೊಂಟಿನ ಅಂತ ರಜೆ ಹಾಕೋಕ್ಕೆ ಬರಲ್ಲ ನನಗೆ. ಏನೋ ಒಂದು ದೇವರು ಶಕ್ತಿ ಕೊಟ್ಟಾನ. ಇದೇ ಥರ ಸದಾ ಶಕ್ತಿ ಕೊಟ್ಟು ಕಾಪಾಡಲಿ ಅಂತಲೇ ಕೇಳ್ಕೊತೀನಿ. ಇದೇ ಥರ ದುಡಿದು ಚೆನ್ನಾಗಿ ಜೀವನ ನಡೆಸ್ಕೊಂಡು ಹೋದ್ರೆ ಇಷ್ಟೇ ಖುಷಿ ನಮ್ಗೆ, ಮತ್ತೇನೂ ಬೇಕಾಗಿಲ್ಲ. ನನಗೊಂದು ವಿಚಿತ್ರ ಆಗಿದ್ದು ಏನಪ್ಪ ಅಂತಂದ್ರೆ, ಈ ಭಾಗ್ಯ ಹಾಲಿರ್ಲಿಕ್ಕೆ ಬರ್ತಾಳೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ನಿಜ ಹೇಳ್ಬೇಕಂತಂದ್ರೆ ಸಡನ್ನಾಗಿ ಬಂದ್ಬಿಟ್ರೆ ಹಾಲೇರ್ ಯಾಕೆ ಪಂಚಮಿ ಹಬ್ಬಕ್ಕೆ. ಅಯ್ಯ ಹೆಣ್ಮಗಳ ವರಮಹಾಲಕ್ಷ್ಮಿ ಹಬ್ಬ ಏನೇನಾಗ್ತದೆ ಗೊತ್ತಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಒಂದು ನೋಡೋಣ್ರಿ ಏನಾಗ್ತದೆ ಏನಿಲ್ಲ ಅಂತ 11 ವರ್ಷ ಆಗ್ಯದ ಬಿಡ್ಬೇಕಂತ ಅಂದ್ಕೊಂಡಿನಿ. ಗೊತ್ತಿಲ್ಲ ಏನಾಗ್ತದೆ, ದೇವ್ರಿಚ್ಛೆ. ಅವ್ರು ಹೆಂಗೆ ನಡೆಸ್ಕೊಡ್ತಾರೋ ಹಂಗೆ ಹೋಗೋದು ಅಷ್ಟೇ ಕೆಲಸ. ಅವಾಗಲೇ ಹೇಳಿದೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಎಲ್ಲ ಮಾಡಿರಿ ಅಂತ. ಮಾಡಿರಿ. ನನಗೆ ಡೈಲಿ ವಿಡಿಯೋ ಹಾಕೋಕ್ಕಾಗವಲ್ದು. ಇವಾಗೂ ಆಗಲ್ಲಾಗೈತಿ. ಟ್ರೈ ಮಾಡಾಕತ್ತೀನಿ, ಆದರೂ ಆಗಲ್ಲಾಗ್ಯದ. ಇನ್ನೂ ಟ್ರೈ ಮಾಡ್ತೀನಿ, ಬಿಡಲ್ಲ. ಈಗ ಈ ಸದ್ಯ ಆಲ್ರೆಡಿ 2 ವಿಡಿಯೋಗಳು ಪೆಂಡಿಂಗ್ ಅದಾವೆ. ಎಡಿಟ್ ಮಾಡೋಕೆ ನನಗೆ ಟೈಮ್ ಇಲ್ಲ. ಸಾಯಂಕಾಲ ಬಂದ ತಕ್ಷಣ ಮತ್ತೆ ಅಡುಗೆ ಕೆಲಸಗಳೇ ಆಗ್ತಾವೆ. ಮುಂಜಾನೆ ಹೋಗೋತನ ಅಡುಗೆನೇ ಆಗ್ತದೆ. ಎಷ್ಟು ಅಂದ್ರೆ ಅಷ್ಟು ಇವತ್ತು ಇವರಿಬ್ಬರು ಇರೋದಕ್ಕೆ ಭಾಳ ಹೆಲ್ಪ್ ಆಗೈತೆ ನನಗೆ. ಮುಂಜಾನೆ ಅಷ್ಟು ಕೆಲಸ ಮಾಡ್ಕೊಳಕ್ಕೆ ಒಂದು. ಆಮೇಲೆ ಏನದ ಇದು ಏನಪ್ಪ ಅಂದ್ರೆ ಮಿಕ್ಕಿದ್ದು ಸ್ವಲ್ಪ ಮೇಲಿನ ಕೆಲಸಗಳನ್ನು ಭಾಗ್ಯ ಮಾಡಿಕೊಂಡ್ಲು. ನಮ್ಮ ಅಣ್ಣ ಬಂದಿದ್ದಾರಲ್ಲ, ಅವ್ರಿಗೆ ನಾಷ್ಟದು ಊಟದ್ದು ಎಲ್ಲ ಭಾಗ್ಯ ನೋಡ್ಕೊಂಡು ಅಡುಗೆ ಮಾಡಿ ಇಟ್ಟು ಹೋಗಿದ್ದೆ. ನಾಷ್ಟಕ್ಕೆ ರೆಡಿ ಮಾಡಿಕೊಟ್ಲು. ಹಿಂಗೆ ನೋಡ್ರಿ ಕೆಲಸಗಳು ಹೆಂಗಿರ್ತಾವೆ ಅಂದ್ರೆ ಹೇಳೋಕ್ಕಾಗೋದಿಲ್ಲ. ಎಷ್ಟು ಇಲ್ಲ ಕೆಲಸ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗಿ ಬಂದು ಇದು ಹಬ್ಬನೂ ಮಾಡಿ ಎಲ್ಲನೂ ಕಂಪ್ಲೀಟ್ ಆಯಿತು. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿರಿ. ಮತ್ತೆ ಕೇಳ್ತಾ ಇದ್ದೀನಿ ಅಂದ್ಕೋಬೇಡಿ. ಓಕೆ, ಮತ್ತೆ ಯಾವಾಗ ವಿಡಿಯೋ ಮಾಡ್ತೀನಿ ಅಂತ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಯಾಕಂತಂದ್ರೆ ಕೆಲಸ ಶುರು ಆಯ್ತು ಅಂದ್ರೆ ಮುಗೀತು. ಏನೋ ಒಂದು ದೇವ್ರ ಆಶೀರ್ವಾದ ಪಕ್ಕ ಸಿಕ್ಕೈತಿ. ಹಿಂಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ, ಬೇರೆ ಏನಿಲ್ಲ. ಓಕೆ, ಬಾಯ್. ಎಲ್ಲರಿಗೂ ನಮಸ್ಕಾರ. ಟಾಟಾ.